ಎಲ್ಲರೂ ಸದಾ ಸಂತೋಷವಾಗಿ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಗಮನಿಸುವಂತರಾಗೋಣ. ಅದಕ್ಕಿಂತ ಮೊದಲನೇ ಪ್ರಕಟಣೆಗಳನ್ನು ಕೇಳೋಣ. ಹೆದರದಿರು ನನ್ನ ಮನವೇ, ಸೇವೆ ಮೂಲಕವಾಗಿ ನಿಮ್ಮೆಲ್ಲವಾದಂಥ ಒಂದು ಸೇವೆ ದೇವರು ನಮಗೆ ಅನುಗ್ರಹಿಸಿದ್ದಾನೆ. 1ನೇ ತಾರೀಕು ರಾತ್ರಿ 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ಯಾದಗಿರಿನಲ್ಲಿ ಕೂಟಗಳು ಪ್ರಾರಂಭವಾಗುತ್ತದೆ. ಯಾದಗಿರಿನಲ್ಲಿ ಯವನಸ್ಥರ ಕೂಟ ಇರ್ತದೆ. ಕ್ರಿಸ್ಮಸ್ ಯಾದಗಿರಿ ಜಿಲ್ಲೆಯ ಎಲ್ಲ ದೇವ ಮಕ್ಕಳಿಗೂ ಒಂದು ಸುವರ್ಣಾವಕಾಶ. ನೀವು ಕುಟುಂಬವಾಗಿ ಬರಬಹುದು ಮತ್ತು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಬಹುದು. ಜಿಲ್ಲೆಯ ಎಲ್ಲ ಹಿರಿಯ ಸಭಾ ಪಾಲಕರಿಗೂ, ಆತ್ಮೀಯ ದೈವ ಮಕ್ಕಳಿಗೂ ಹಾಗೂ ನನ್ನ ಪ್ರೀತಿಯ ಯವನಸ್ಥರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಇದ್ದೇನೆ. ಡಿಸೆಂಬರ್ 1ನೇ ತಾರೀಕು ಅಂದರೆ ಇದೇ ಭಾನುವಾರ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ನಲ್ಲಿ ನಡೆಯುವಂತ ಉಜ್ಜೀವನ ಕೂಟದಲ್ಲಿ ನಾನು ನಿಮ್ಮೊಟ್ಟಿಗಿರುತ್ತೇನೆ. ನೀವೆಲ್ಲರೂ ತಪ್ಪದ ಹಾಗೆ ಬಂದು ಭಾಗವಹಿಸಿ ಹಾಗೂ ಕ್ರಿಸ್ತನ ಪುನರ್ಸ್ಥಾಪನೆಯ ಆತನ ಪುನರುತ್ಥಾನದ ಶಕ್ತಿಯನ್ನ ಅನುಭವಿಸಿ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ಗಾಡ್ ಬ್ಲೆಸ್. ಸಹೋದರಿ ಮೋನಿಕಾ ಸಿಸ್ಟರ್ ಟೌನ್ ನಲ್ಲಿರುವಂಥ ಮೇನ್ ಮೆಥೋಡಿಸ್ಟ್ ಚರ್ಚ್ನ ಕಾಂಪೌಂಡ್ ನಲ್ಲಿ ಆ ಗ್ರೌಂಡ್ ಮೀಟಿಂಗ್ ಇರುವಂಥದ್ದಾಗಿದೆ. ಅದು ಭಾನುವಾರ ಸಂಜೆ 6 ಗಂಟೆಯಿಂದ ಎಲ್ಲರೂ ಸದಾ ಬಂದು ದೈವಾಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಮತ್ತೆ 2ನೇ ತಾರೀಕು ಮತ್ತು 3ನೇ ತಾರೀಕು ಬೀದರ್ ಜಿಲ್ಲೆಯ ಎಲ್ಲ ಹಿರಿಯ ಸಭಾ ಪಾಲಕರಿಗೂ, ಆತ್ಮೀಯ ದೈವ ಮಕ್ಕಳಿಗೂ ಹಾಗೂ ಎಲ್ಲ ಯವನಸ್ಥರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುತ್ತಾ ಇದ್ದೇನೆ. ಡಿಸೆಂಬರ್ 2 ಮತ್ತು 3ನೇ ತಾರೀಕು ಬೀದರ್ ಜಿಲ್ಲೆ ಕಲ್ವೇರಿ ಬೆಟ್ಟ, ಹಾಲಹಳ್ಳಿ, ಭಾಲ್ಕಿ ತಾಲೂಕಿನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಡೆಯುವಂತ ಭಕ್ತಿ ಸಂಜೀವನ ಹಾಗೂ ಉಜ್ಜೀವನ ಕೂಟದಲ್ಲಿ ನಾನು ನಿಮ್ಮೊಂದಿಗಿರುತ್ತೇನೆ. ಎಲ್ಲರೂ ತಪ್ಪದ ಹಾಗೆ ಬಂದು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗಾಡ್ ಬ್ಲೆಸ್ ಯು. ಕಲ್ವಾರಿ ಬೆಟ್ಟ, ಹಾಲಹಳ್ಳಿ, ಯೂನಿವರ್ಸಿಟಿ ಹತ್ತಿರ ಬೀದರ್, ಸಾವಿರಾರು ಸಂಖ್ಯೆಯಲ್ಲಿ ಜನರು ಒಟ್ಟಾಗಿ ಸೇರಿ ದೇವರನ್ನು ನಾವು ಆರಾಧನೆ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ. ಒಂದು ವೇಳೆ ಬೀದರ್ ಜಿಲ್ಲೆಯ ದೇವ ಮಕ್ಕಳಿಗೆ ಇದು ಸುವರ್ಣಾವಕಾಶವಾಗಿರುವಂಥದ್ದಾಗಿದೆ. ಸರಿಯಾಗಿ 2 ಮತ್ತು 3ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ 2 ದಿನಗಳ ಕಾಲ ನಾನು ಮತ್ತು ಮಗಳು ಮೋನಿಕಾ ಇಬ್ಬರು ಜೊತೆಯಲ್ಲಿ ದೇವರ ಸೇವೆ ಮತ್ತು ದೇವರ ವಾಕ್ಯವನ್ನು ಪ್ರಕಟಿಸಲಿಕ್ಕಿದ್ದೇವೆ. ಬನ್ನಿರಿ. ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ದೈವ ಸೇವಕರುಗಳಿಗೂ, ಹಿರಿಯ DSOಗಳಿಗೂ ಮತ್ತು ಹಿರಿಯರಾಗಿರುವಂಥ ಎಲ್ಲ ವಿಧವಾದಂಥ ಅಯ್ಯನವರಿಗೂ ಮತ್ತು ಸಭೆಯ ಎಲ್ಲ ಆತ್ಮೀಯ ಮಕ್ಕಳನ್ನು ಹೃದಯಪೂರ್ವಕವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಬಂದು ಈ ಕೂಟದಲ್ಲಿ ಭಾಗವಹಿಸ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅದರ ಜೊತೆಯಲ್ಲಿ ದಿನಾಂಕ ಸ್ತೋತ್ರವಾಗಲಿ. 3-4ರಿಂದ ಹಿಡಿದು ಜನವರಿ 1 ತನಕ ಅನೇಕ ಕೂಟಗಳಿದೆ. ಆಯಾ ದಿನಗಳಲ್ಲಿ ನಾವು ಪ್ರಕಟಿಸಲಿಕ್ಕಿದ್ದೇವೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಸಂದೇಶದ ಪೀಠಿಕೆ ಇದಾಗಿರುವಂಥದ್ದಾಗಿದೆ. ನಿನ್ನ ಕಣ್ಣೀರು, ನಿನ್ನ ಪ್ರಯಾಸ ವ್ಯರ್ಥವಾಗದು ಸ್ನೇಹಿತ ಅಂತ. ನಿನ್ನ ಕಣ್ಣೀರು, ನಿನ್ನ ಪ್ರಯಾಸ ವ್ಯರ್ಥವಾಗದು ಸ್ನೇಹಿತ. ಹೌದು ಪ್ರೀತಿಯುಳ್ಳ ದೇವಶನರೇ, ಕರ್ತನ ಮಕ್ಕಳಾಗಿರುವಂಥ ನಮ್ಮ ಬದುಕಿನಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ಆ ದಿನಮಾನಗಳಿಂದ ನಾವು ಅನೇಕ ಕಾರ್ಯಗಳನ್ನು, ಸತ್ಕ್ರಿಯೆಗಳನ್ನು, ಅನೇಕ ವಿಧವಾದಂಥ ಸನ್ಮಾನಗಳನ್ನು, ಅನೇಕರಿಗೆ ಗೌರವಿಸುವಂಥ, ಅತಿ ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ, ದೇವರನ್ನೇ ದರ್ಶಿಸುತ್ತಾ, ಅನೇಕ ವಿಧವಾದಂಥ ಉಪವಾಸ ಪ್ರಾರ್ಥನೆಗಳನ್ನು ಪ್ರಯಾಸ ಪಡುತ್ತಾ, ಸೇವೆಗೆ ಜೊತೆಯಾಗಿ ನಿಂತುಕೊಂಡು ಅನೇಕ ವಿಧವಾದಂಥ ಕಾರ್ಯಗಳಲ್ಲಿ ನಾವು ಮಗ್ನರಾಗಿರುವಂಥ ಸಂದರ್ಭದಲ್ಲೂ ಸಹ ಕೆಲವೊಂದು ಸಾರಿ ನಾವು ಪಡುವಂಥ ಈ ಪ್ರಯಾಸಕ್ಕೆ ಸರಿಯಾದ ಪ್ರತಿಫಲ ಸಿಗದೇ ಇರುವಂಥ ವೇಳೆಯಲ್ಲಿ ನಾವು ಕುಗ್ಗಿ ಹೋಗುತ್ತೇವೆ, ನಿರಾಸೆಯನ್ನು ಹೊಂದಿಕೊಳ್ಳುತ್ತೇವೆ. ಅಯ್ಯೋ, ಎಷ್ಟಂತ ಸಪೋರ್ಟ್ ಮಾಡಲಿ, ಎಷ್ಟಂತ ಸೇವೆಗೆ ನಿಂತ್ಕೊಳ್ಳಿ, ಎಷ್ಟಂತ ನಾವು ಪ್ರಾರ್ಥನೆ ಮಾಡಲಿ, ಎಷ್ಟಂತ ಹೇಳಿ ನಾನು ವೈಯಕ್ತಿಕವಾಗಿ ಅನೇಕರಿಗೆ ಪ್ರೋತ್ಸಾಹದಾಯಕನಾಗಿರಲಿ. ನನ್ನ ಜೀವಿತದಲ್ಲಿ ನಾನು ನೆನೆಸುವುದಕ್ಕಿಂತಲೂ ಸದಾ, ಯೋಚಿಸುವುದಕ್ಕಿಂತಲೂ ಸದಾ ಅನೇಕ ವಿಧವಾದಂಥ ಕಷ್ಟಗಳೇ ನನ್ನ ಬದುಕಿನಲ್ಲಿ ಬರ್ತಾ ಇದೆ ಎಂಬುದಾಗಿ ಒಂದು ವೇಳೆ ನೀನು ಯೋಚನೆ ಮಾಡ್ತಿರುವುದಾದರೆ ದಿನಾಂಕ ಸ್ತೋತ್ರವಾಗಲಿ. ಇವತ್ತು ದೇವರು ನಿನ್ನ ಸಂಗಡ ಮಾತನಾಡುತ್ತಿರುವಂಥ ಪ್ರಾಮುಖ್ಯವಾದಂಥ ಸಂಗತಿ ಏನೆಂದರೆ, ಈ ಲೋಕದ ರೀತಿಯಲ್ಲಿಯೋ ಅಥವಾ ನಿನ್ನ ಸಂಬಂಧದ ವಿಷಯದಲ್ಲಿಯೋ, ನಿನ್ನ ಅಣ್ಣ ತಮ್ಮಂದಿರ ವಿಷಯದಲ್ಲಿಯೋ, ಅಥವಾ ನಿನಗೆ ಇರುವಂಥ ನಿನ್ನ ಸ್ನೇಹಿತರ ವಿಷಯದಲ್ಲಿ ಒಂದು ವೇಳೆ ಕಷ್ಟಪಟ್ಟು ಕಣ್ಣೀರಿಟ್ಟು ಪ್ರಯಾಸಪಟ್ಟು ಒಂದು ವೇಳೆ ಪ್ರತಿಫಲ ಸಿಗದೇ ಇರಬಹುದು. ಆದರೆ ಕರ್ತನ ಸನ್ನಿಧಿಯಲ್ಲಿ, ಕರ್ತನ ಸೇವೆಯಲ್ಲಿ, ಕರ್ತನ ಮಕ್ಕಳಾಗಿ ಕರ್ತನ ಮಂದಿರದಲ್ಲಿ ಮಾಡುವಂಥ
ಆತನ ಸಮ್ಮುಖದಲ್ಲಿ ಪಡುವಂಥ ಪ್ರತಿಯೊಂದು ಪ್ರಯಾಸಗಳಿಗೂ ದೇವರು ವಿನೂತನವಾದಂಥ ಅದ್ಭುತವಾದಂಥ ಪ್ರತಿಫಲವನ್ನು ಕೊಡುತ್ತಾನೆ ಸಹೋದರ, ಕೊಡುತ್ತಾನೆ. ಅನೇಕ ವೇಳೆಯಲ್ಲಿ ನಾವು ಯೋಚನೆ ಮಾಡುತ್ತೇವೆ, ಇಲ್ಲ ಪಾಸ್ಟರ್ 10 ವರ್ಷ ಆಯಿತು, 15 ವರ್ಷ ಆಯಿತು, ಮೊನ್ನೆ ಬಂದವರೆಲ್ಲ ತುಂಬ ಅಭಿವೃದ್ಧಿ ಹೊಂದಿದ್ದಾರೆ, ತುಂಬ ಉನ್ನತವಾದಂಥ ಕಾರ್ಯ ಆಶೀರ್ವಾದಗಳನ್ನು ಅವರು ಪಡೆದಿದ್ದಾರೆ. ಆದರೆ ನನ್ನ ಕುಟುಂಬದ ಕಣ್ಣೀರು ನೀಗಿ ಹೋಗಲಿಲ್ಲ, ನನ್ನ ಕಷ್ಟ ತೀರಿ ಹೋಗಲಿಲ್ಲ, ನನ್ನ ಸಾಲ ತೀರಿ ಹೋಗಲಿಲ್ಲ, ನನ್ನ ಸಮಸ್ಯೆಗಳಿಂದ ನನ್ನನ್ನು ದೇವರು ಬಿಡುಗಡೆ ಮಾಡಲಿಲ್ಲ ಎಂಬುದಾಗಿ ಕಣ್ಣೀರು ನೆಡ್ತಾ ಇದೆಯಾ? ಆಲೋಚನೆ ಮಾಡ್ತಾ ಇದೆಯಾ? ಪ್ರಿಯ ತಾಯಿ, ಸಹೋದರನೇ, ಪ್ರಿಯ ಅಮ್ಮ, ನನ್ನನ್ನು ಗಮನಿಸು. ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದ 4ನೇ ವಚನದಲ್ಲಿ ದೇವರು ಇವತ್ತು ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡುತ್ತಾನೆ. ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದ 4ನೇ ವಚನ. ಅದಕ್ಕೆ ನಾನು ನನ್ನ ಪ್ರಯಾಸವು ವ್ಯರ್ಥ, ನನ್ನ ಶಕ್ತಿಯನ್ನೆಲ್ಲ ವ್ರಯ ಮಾಡಿದ್ದು ಹಾಳೆ. ನನ್ನ ಪ್ರಯಾಸವು ವ್ಯರ್ಥ, ನನ್ನ ಶಕ್ತಿಯನ್ನೆಲ್ಲ ವ್ಯರ್ಥ ಮಾಡಿದ್ದು ಹಾಳೆ, ಬರೀ ಗಾಳಿಯೇ. ಆದರೂ ನನ್ನ ನ್ಯಾಯವು ಯೆಹೋವನಲ್ಲಿದೆ, ನನ್ನ ನ್ಯಾಯವು ಯೆಹೋವನಲ್ಲಿದೆ, ನನಗೆ ಲಾಭವು ಹಲ್ಲೆಲೂಯಾ. ಆದರೆ ನನ್ನ ನ್ಯಾಯವು, ನನ್ನ ಲಾಭವು, ನನಗೆ ಬೇಕಾದಂಥ ಪ್ರತಿಫಲವು ದೇವರಿಂದಲೇ ಆಗುತ್ತವೆ, ದೇವರಿಂದಲೇ ಆಗುತ್ತವೆ. ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಲಿ. ಈ ಡಿಸೆಂಬರ್ ತಿಂಗಳಲ್ಲಿ ಮಾತ್ರವಲ್ಲ, ನಜರೇತಿನ ಯೇಸುವಿನ ನಾಮದಲ್ಲಿ ಜೀವನ ಪೂರ್ತಿ ಈ ವಾಗ್ದಾನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ, ನೀವು ಪಡುತ್ತಿರುವಂಥ ಪ್ರಯಾಸದ ಈ ಬದುಕಿನಲ್ಲಿ, ವೈಯಕ್ತಿಕವಾಗಿ ನೀವು ಮಾಡುವಂಥ ಬಿಸ್ನೆಸ್ನಲ್ಲಿ, ನೀವು ಮಾಡುವಂಥ ಸೇವೆಯಲ್ಲಿ, ನೀವು ಪಡುವಂಥ ಪ್ರತಿಯೊಂದು ಪ್ರಯಾಸದಲ್ಲಿಯೂ ಯೇಸುವಿನ ನಾಮದಲ್ಲಿ ನನ್ನ ಕರ್ತನಾದಂಥ ದೇವರು ನಿಮಗೆ 1000ದಷ್ಟು ಲಾಭವನ್ನು, 1000ದಷ್ಟು ಪ್ರತಿಫಲವನ್ನು, 1000ದಷ್ಟು ಉನ್ನತವಾದ ಆಶೀರ್ವಾದಗಳನ್ನು ದೇವರು ನಿಮಗೆ ಒದಗಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಇದು ನನ್ನ ವಿನೂತನವಾದಂಥ ಪ್ರಾರ್ಥನೆ. ತಂದೆಯಾದ ದೇವರಲ್ಲಿ ಯೇಸುವಿನ ನಾಮದಲ್ಲಿ ನಾನು ಬೇಡ್ತಾ ಇದ್ದೇನೆ. ಹೌದು ಪ್ರೀತಿಯುಳ್ಳ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ನನ್ನ ಸಾಕ್ಷಿಯನ್ನು ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸುಮಾರು 3 ವರ್ಷಗಳ ಕಾಲ ಪ್ರಾರ್ಥನಾ ಕೂಟಗಳನ್ನು ಏರ್ಪಾಟು ಮಾಡ್ತಾ ಇದೆ ತುಮಕೂರು ಪಟ್ಟಣದಲ್ಲಿ. ಆ ವೇಳೆಯಲ್ಲಿ ಆಲ್ರೆಡಿ ನನಗೆ 3 ಕ್ಯಾಸೆಟ್ಗಳು ರಿಲೀಸ್ ಆಗಿದ್ದವು. ಅದರ ಹಿಂದೆ ನಾನು ಶಿರಾಪಟ್ಟಣದಲ್ಲಿ ಸುಮಾರು 3 ವರ್ಷಗಳ ಕಾಲ ಪ್ರಯಾಸಪಟ್ಟು ನೂರಾರು ಆತ್ಮಗಳನ್ನು ದೇವರ ಕಡೆಗೆ ನಡೆಸಿ ಕರ್ತನ ಸನ್ನಿಧಾನದಲ್ಲಿ ಅದ್ಭುತವಾದ ಸೇವೆ ಅಲ್ಲಿ ನಡೀತಾ ಇತ್ತು. ಆದರೆ ಇವ್ಯಾಂಜಲಿಸ್ಟ್ ಆಗಿರಬೇಕಾ ಅಥವಾ ವರ್ಷಿಪ್ ಲೀಡರ್ ಆಗಿರಬೇಕಾ ಅಥವಾ ಸೇವಕನಾಗಿರಬೇಕಾ ಎನ್ನುವಂಥ ಕನ್ಫ್ಯೂಷನ್ ಮಧ್ಯದಲ್ಲಿ ಮತ್ತೆ ನಾನು ಗಾಸ್ಪಲನ್ನು ಹೇಳೋದಕ್ಕೆ ಮತ್ತು ಸುವಾರ್ತೆಯನ್ನು ಸಾರೋದಕ್ಕೆ ಕೂಟಗಳನ್ನು ಏರ್ಪಾಟು ಮಾಡಿದೆ. ಆ ವೇಳೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ತುಮಕೂರು ಪಟ್ಟಣದಲ್ಲಿ ದೊಡ್ಡದಾಗಿರುವಂಥ ಶೌಟ್ರಿ ಮತ್ತು ಆಡಿಟೋರಿಯಂಗಳನ್ನು ಹಿಡಿದು ನಾನು ಕೂಟಗಳು ನಡೆಸುವಾಗ ಸಾವಿರಾರು ಸಂಖ್ಯೆಯಲ್ಲಿ ಅನೇಕ ಜಿಲ್ಲೆಗಳಿಂದ ಜನರು ಕೂಡ್ಕೊಂಡು ಬರ್ತಾಯಿದ್ರು. ಆ ವೇಳೆಯಲ್ಲಿ ನಿರಂತರವಾಗಿ 3 ವರ್ಷಗಳ ಕಾಲ ಪ್ರಯಾಸಪಟ್ಟು ಅದಾದ ಮೇಲೆ ಇದು ನನ್ನ ಸೇವೆನಾ ಅಥವಾ ಏನು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಸಂಡೇ ಸರ್ವಿಸ್ನ ಸ್ಟಾರ್ಟ್ ಮಾಡೋಣ ಎಂಬುದಾಗಿ ಹೇಳುವಾಗ ಸಾವಿರಾರು ಸಂಖ್ಯೆಯಲ್ಲಿ ಕೂಟಗಳಲ್ಲಿ ಭಾಗವಹಿಸ್ತಿದ್ದಂಥ ಆ ಜನರಲ್ಲಿ ಕೇವಲ ಒಂದೇ ಒಂದು ಕುಟುಂಬ ದೇವರ ಆರಾಧನೆಗೆ ಬಂತು. ನಾನು ಅಂದ್ಕೊಂಡೆ ಇದು ಸದಾ ನನ್ನ ಸೇವೆಗೆ ಸರಿಯಾದಂಥ ಒಂದು ಕಾಲಿಂಗ್ ಅಲ್ಲ ಎಂಬುದಾಗಿ ತಿಳಿದು ಸರಿಸುಮಾರು 1 ವರ್ಷಗಳ ಕಾಲ 10x10 ರೂಮಲ್ಲಿ ನಾನು ಪ್ರೇಯರ್ ಮಾಡುತ್ತಾ ಇನ್ನೊಬ್ಬರ ಮನೆಗಳಲ್ಲಿ ಇದ್ದು ಪ್ರಾರ್ಥನೆಗಳನ್ನು ನಡೆಸುತ್ತಾ ಮೆಲ್ಲಕ್ಕೆ ಒಂದು
ಆ 30-50 ಹಾಲನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡುವಾಗ ಕರ್ತನ ಸನ್ನಿಧಾನದಲ್ಲಿ ದೇವರು ಆ ಫಸ್ಟ್ 10x10 ರೂಮನ್ನು ಪ್ಯಾಕ್ ಮಾಡಿದನು. ಅದಾದ ನಂತರ ಒಂದು ಮನೆಯಲ್ಲಿ ಪ್ರೇಯರ್ ಮಾಡುವಾಗ ಮನೆ ತುಂಬ ಜನ ತುಂಬಿಕೊಂಡ್ರು. ಅದಾದಮೇಲೆ 30-50 ಹಾಲ್ ಫುಲ್ಲು ಪ್ಯಾಕ್ ಆಯಿತು. ಆ ಜನರ ಸಂಖ್ಯೆಯನ್ನು ನೋಡಿ ಸೈತಾನನಿಗೆ ಬಹಳ ಕಳವಳ ಆಯಿತು. ಆ ವೇಳೆಯಲ್ಲಿ ಜನರಲ್ಲಿ ಸಹ ಅಪೋಸಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಲ್ಲಿ ಚರ್ಚ್ ನಡೆಸ್ಕೊಳ್ಬಾರ್ದು ಎಂಬುದಾಗಿ ಹೇಳಿ ಓನರ್ಗೆ ಕಂಪ್ಲೇಂಟ್ ಮಾಡಿ ಆ ಸ್ಥಳದಿಂದ ನಮ್ಮನ್ನು ಬಿಡಿಸಿ ಒಂದು 20x20 ಇರುವಂಥ ಒಂದು ಶೆಡ್ಡಿಗೆ ನಾವು ಹೋಗಿದ್ದೀವಿ. ಅದಾದಮೇಲೆ ಹತ್ತರಲ್ಲಿ ಒಂದು 20x20 ಕಂಬಗಳನ್ನು, ನೀಲಗಿರಿ ಕಂಬವನ್ನು ಕಡಿದು, ಮರವನ್ನು ಕಡಿದು ಒಂದು ಗುಡಿಸಲನ್ನು ಹಾಕಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದ್ದೀವಿ. 6 ತಿಂಗಳ ನಂತರ ಆ ಮರವೆಲ್ಲ ಗೆದ್ದಲು ಹಿಡಿಯಿತು. ಒಂದು ದಿನ ಮೇಲೆ ಹಾಕಿದ ಸೀಟು ಮಳೆಯಿಂದ ಕುಸಿದು ಹೋಯಿತು. ಸಂಡೇ ಸರ್ವಿಸ್ನಲ್ಲಿ ಮಳೆ ಬಿದ್ದರೆ ಬೈಬಲನ್ನು ತಲೆ ಮೇಲೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಂಥ ಒಂದು ಕಷ್ಟಕರವಾದಂಥ ಪರಿಸ್ಥಿತಿ ಕರ್ತನ ಸನ್ನಿಧಾನದಲ್ಲಿ ಬೇಡ್ತಾ ಇದೆ. ಆಗಲೂ ಸದಾ 100 ಕೂಟಗಳನ್ನು ವರ್ಷದಲ್ಲಿ ಮಾಡ್ತಾ ಇದೆ. ಒಂದು ವರ್ಷಕ್ಕೆ 100 ಕೂಟಗಳನ್ನು ಅಟೆಂಡ್ ಮಾಡ್ತಾ ಇದೆ. ಆದರೆ ಯಾವ ಕಡೆಯಿಂದಲೂ ಡೋರ್ ಓಪನ್ ಆಗಲೇ ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ಪ್ರಯಾಸದ ಮೇಲೆ ಪ್ರಯಾಸ, ಕಣ್ಣೀರಿನ ಮೇಲೆ ಕಣ್ಣೀರು, ಅವಮಾನದ ಮೇಲೆ ಅವಮಾನ, ಅಷ್ಟು ನೋವುಗಳ ಮಧ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ದೇವರ ಸನ್ನಿಧಾನದಲ್ಲಿ ನಾನು ಕೇಳಿದೆ, ದೇವರೇ ನನಗೊಂದು ಆಲಯನ ಕೊಡೋದಿಲ್ವಾ? ನನ್ನ ಸೇವೆಯನ್ನು ನೀನು ದೃಢಪಡಿಸೋದಿಲ್ವಾ? ನಿನ್ನ ಸೇವೆಗೆ ದೇವರೇ ನನ್ನ ಕರೆದಿಲ್ವಾ? ಎಲ್ಲಿ ನೋಡಿದರೂ ಅದ್ಭುತಗಳು ನಡೆಸ್ತಿದ್ದಿ, ಎಲ್ಲಿ ನೋಡಿದರೂ ಆತ್ಮಗಳನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಾ ಇದ್ದಿ. ಕರ್ನಾಟಕ, ದಕ್ಷಿಣ ಇಂಡಿಯಾದಲ್ಲಿ ಅದ್ಭುತವಾದಂಥ ಕಾರ್ಯಗಳನ್ನು ದೇವರೇ ಕರ್ತನೆ ಆರಾಧನೆ ವಾಕ್ಯಗಳ ಮೂಲಕವಾಗಿ ನನ್ನನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಿ. ನನಗೊಂದು ಆಲಯ ಕೊಡಲ್ವಾ ಎಂಬುದಾಗಿ ಕರ್ತನ ಸನ್ನಿಧಾನ ಬೇಡುವಾಗ ದೇವ್ರ ಶಂಟ್ರೆ 2013ರಲ್ಲಿ ದೇವರು ಹೇಳಿದರು, ಸುಮ್ಮನೆ ನನ್ನ ಪಾದದ ಬಳಿನಲ್ಲಿ ಕೂತುಕೋ ಎಂಬುದಾಗಿ ಅವತ್ತು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. 2013ನೇ ಇಸ್ವಿ ಡಿಸೆಂಬರ್ 28ನೇ ತಾರೀಕು ದಿನಾಂಕ ಸ್ತೋತ್ರವಾಗಲಿ ಒಂದು ಸೈಟ್ ತೆಗೆದುಕೊಳ್ಳಲಿಕ್ಕೆ ಆಗುತ್ತೆ. ದೇವರು ಕೃಪೆ ಮಾಡಿದರು. ಯೇಸುವಿನ ನಾಮದಲ್ಲಿ 2014ನೇ ಇಸ್ವಿಯಿಂದ ಒಂದು ಆಲಯವನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ವಿ. 2018ಕ್ಕೆ ಅದರ ಕಂಪ್ಲೀಟ್ ಒಂದು ದೊಡ್ಡದಾದಂಥ ಆಲಯ 50x80 2 ಫ್ಲೋರ್ ಇರುವಂಥ ಸರಿಸುಮಾರು 1,500 ಜನ ಕೂತುಕೊಂಡು ಮೇಲ್ಗಡೆ 350-400 ಜನ ಸ್ಟೇ ಮಾಡುವಷ್ಟು ಮಟ್ಟಿಗೆ ದೇವರು ಒಂದು ಮಹಿಮೆಯಾದಂಥ ಆಲಯವನ್ನು ದೇವರು ಅನುಗ್ರಹಿಸಿದನು. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬೇರೆಯವರ ಸಾಕ್ಷಿಯಲ್ಲ, ನನ್ನ ಸಾಕ್ಷಿಯನ್ನೇ. ಕರ್ತನ ಸನ್ನಿಧಾನದಲ್ಲಿ ವಿಶ್ವಾಸಿಯಿಂದ ಹಿಡಿದು ಕರ್ತನ ಸೇವೆಗೆ ಬಂದಂಥ ಆ ದಿನದಿಂದಲೂ ಸದಾ ಪಟ್ಟಂಥ ಪ್ರಯಾಸ, ಇಟ್ಟಂಥ ಕಣ್ಣೀರು, ಮಾಡಿದಂಥ ಹೋರಾಟ, ಅದಕ್ಕೆ ಪ್ರತಿಫಲವೇ ನನಗೆ ಸಿಗೋದಿಲ್ಲವೋ ಏನೋ ರೀತಿಯಲ್ಲಿ ನಾನು ಬದುಕಿನಲ್ಲಿ ನಿರಾಸೆ ಹೊಂದಿದ್ದ ದಿನಗಳುಂಟು. ಆದರೆ ಕರ್ತನ ಸನ್ನಿಧಾನದಲ್ಲಿ ನನ್ನ ಪ್ರಯಾಸಕ್ಕೆ ದೇವರು 100 ಪಟ್ಟು ಅಲ್ಲ 1000 ಪಟ್ಟು ದೇವರು ಆಶೀರ್ವದಿಸಿ ಅಷ್ಟೊಂದು ವಿಶಾಲವಾದಂಥ ದೇವರ ಆಲಯವನ್ನು ಕೊಟ್ಟು ದೇವರು ಸಭೆಯನ್ನು ಇವತ್ತು ಸ್ಥಿರಪಡಿಸಿ ದೇವರ ನಾಮವನ್ನು ಘನಪಡಿಸುವಂತೆ ದೇವರು ಸಹಾಯ ಮಾಡಿದನು. ದೇವ ಮಕ್ಕಳೇ, ದೇವ ಸೇವಕರೇ, ಆತ್ಮೀಯ ವಿಶ್ವಾಸಿಗಳೇ, ಕರ್ತನ ಸನ್ನಿಧಾನದಲ್ಲಿ ನೀನು ಪಡುವಂಥ ಪ್ರಯಾಸ, ನೀನೀಗ ಪಡುತ್ತಿರುವಂಥ ಕಣ್ಣೀರು, ವೇದನೆ ಇವತ್ತು ನಿನ್ನ ಬದುಕಿನಲ್ಲಿ ಏನೂ ಆಗೋದಿಲ್ಲ ಎಂಬುದಾಗಿ ನೀನು ಕಳವಳದಿಂದ ಇರುವುದಾದರೆ ದೇವರ ವಾಗ್ದಾನ ವಚನ ಹೇಳ್ತದೆ. ಇನ್ನೊಂದು ಸಾರಿ ಆ ವಚನವನ್ನು ಕೇಳಿಸಿಕೊಳ್ಳ್ರಿ, ಎಷ್ಟು ಸುಂದರವಾಗಿದೆ ಆ ವಚನ. ನನ್ನ ಪ್ರಯಾಸವು ವ್ಯರ್ಥ, ನನ್ನ ಶಕ್ತಿಯನ್ನೆಲ್ಲ ವ್ರಯ ಮಾಡಿದ್ದು ಹಾಳೆ, ಬರೀ ಗಾಳಿಯೇ, ಆದರೂ ನನ್ನ ನ್ಯಾಯವು ಯೆಹೋವನಲ್ಲಿದೆ. ದೇವ ಮಗುವೆ, ದಿನಾಂಕ ಸ್ತೋತ್ರವಾಗಲಿ. ಯಾವತ್ತೂ ಸದಾ ಕಳವಳ ಪಡಬೇಡ. ನಾನು ಇಷ್ಟೆಲ್ಲ ಮಾಡ್ತೇನೆ, ಇಷ್ಟೆಲ್ಲ ಪ್ರಯಾಸ ಪಡ್ತೇನೆ, ಇಷ್ಟೆಲ್ಲ ನಾನು ಹೋರಾಟ ಮಾಡ್ತೇನೆ. ದಿನಾಂಕ ಸ್ತೋತ್ರವಾಗಲಿ. ನೀನು ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ಸದಾ ದೇವರ ಜ್ಞಾಪಕದ ಪುಸ್ತಕದಲ್ಲಿ ದೇವರು ಬರೆದಿಟ್ಟಿರ್ತಾನೆ. ನೀನು ಮಾಡುವಂಥ ಪ್ರಾರ್ಥನೆಗಳೆಲ್ಲ ದೇವರ ಜ್ಞಾಪಕದ ಪುಸ್ತಕದಲ್ಲಿ ದೇವರು ಬರೆದಿಡ್ತಾನೆ. ನೀನು ಕೊಡ್ತೀಯಲ್ಲ ಆ 10ಮ ಭಾಗ ಕಾಣಿಕೆ,
ಆ ಕಾಣಿಕೆಯನ್ನು ಸದಾ ದೇವರು ಬರೆದಿಟ್ಟಿರ್ತಾನೆ. ಆ ಕಾಣಿಕೆಗೆ ಪ್ರತಿಫಲವಾಗಿ ದೇವರು ನಿನ್ನನ್ನು 100ರಷ್ಟು ಆಶೀರ್ವಾದ ಮಾಡುತ್ತಲೇ ಇರ್ತಾನೆ. ಅಯ್ಯೋ, ನಿನಗೆ ಊಟ ಮಾಡೋದಕ್ಕೆ, ವೈಯಕ್ತಿಕವಾಗಿ ಖರ್ಚು ಮಾಡೋದಕ್ಕೆ ನಿನ್ನ ಮಕ್ಕಳಿಗೆ 100 ರೂಪಾಯಿ ಕೊಡೋದೆ, ಅಯ್ಯೋ ಇವತ್ತು ಭಾನುವಾರವಲ್ಲ, ಈ ಕಾಣಿಕೆಯನ್ನು ತೆಗೆದುಕೊಂಡು ನನ್ನ ದೇವರ ಸನ್ನಿಧಿ ಸೇವೆಗಾಗಿ ಈ ಕಾಣಿಕೆಯನ್ನು ಉಪಯೋಗ ಮಾಡಬೇಕೆಂಬುದಾಗಿ ಕಾಣಿಕೆಯನ್ನು ಸದಾ ಹೊತ್ತು ತರ್ತೀಯಲ್ಲ, ಆ ಕಾಣಿಕೆಗೂ ಸದಾ ದೇವರು ಒಂದಲ್ಲ ಒಂದು ದಿನ ದೇವರು ಪ್ರತಿಫಲವನ್ನು ಕೊಡುತ್ತಾನೆ. ಸೇವಕರ ಜೊತೆ ನಿಂತು ಸೇವಕರಿಗೆ ಕೈ ಜೋಡಿಸಿ ಸೇವಕರೊಟ್ಟಿಗೆ ನೀನು ಮಾಡುವಂಥ ಪ್ರತಿಯೊಂದು ಪ್ರಯಾಸಗಳಿದೆಯಲ್ಲ, ಅದಕ್ಕೂ ಸದಾ ಪ್ರತಿಫಲ ತಪ್ಪೋದಿಲ್ಲ. ಯೇಸುವಿನ ನಾಮದಲ್ಲಿ ಈ ಹೆದರದಿರೋ ನನ್ನ ಮನವೇ ಸಭೆಯ ಆತ್ಮಿಕ ವಿಶ್ವಾಸಿಗಳ ಜೀವಿತ ಒಂದು ಕಾಲದಲ್ಲಿ ನಾನು ನೋಡುವಾಗ, ಅವರು ನನ್ನ ಸೇವೆ ಜೊತೆಯಲ್ಲಿ ನಿಂತಾಗ, ಅವರು ವೈಯಕ್ತಿಕವಾಗಿ ಸೇವೆಗೆ ಸಪೋರ್ಟ್ ಆಗಿ ಪ್ರತಿಯೊಂದು ಸಂದರ್ಭದಲ್ಲೂ ಸದಾ ನನ್ನ ದರ್ಶನದೊಟ್ಟಿಗೆ ಅವರು ಜೊತೆಯಾಗಿದ್ದಾಗ ದೇವರು ಅವರ ಜೀವಿತದಲ್ಲಿ ಪರಲೋಕದ ಬಾಗಿಲನ್ನೇ ತೆರೆದನು. ವೈಯಕ್ತಿಕವಾಗಿ ಅವರ ಜೀವಿತದಲ್ಲಿ ಶೂನ್ಯವಾಗಿದ್ದಂಥ ಅವರ ಬದುಕನ್ನು ದೇವರು ಕೋಟ್ಯಾಧಿಪತಿಗಳನ್ನಾಗಿ ಮಾರ್ಪಡಿಸಿದನು. ಅನೇಕ ಸಂದರ್ಭಗಳಲ್ಲಿ ಮನಸ್ಸು ಚಂಚಲವಾಗುತ್ತದೆ. ನಾವೇ ನಮ್ಮಿಂದಲೇ, ನಮ್ಮ ಹಣದಿಂದಲೇ ಇವರ ಸೇವೆ ನಡೀತದೆ, ಇವರ ಕುಟುಂಬ ನಡೀತದೆ, ಇವರ ಜೀವನ ನಡೀತದೆ ಎಂಬುದಾಗಿ ಒಂದು ವೇಳೆ ಮನಸ್ಸಿನಲ್ಲಿ ಅಂದುಕೊಂಡು ಸಭೆಯನ್ನು, ಸೇವೆಯನ್ನು ಸಪೋರ್ಟ್ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಒಂದು ವೇಳೆ ಬಿಟ್ಟು ದೂರ ಹೋಗಿರುವಂಥ ವ್ಯಕ್ತಿಗಳ ಇಂದಿನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಘನಘೋರವಾದಂಥ ಪ್ರಯಾಸ, ಸಾಲದ ಮೇಲೆ ಸಾಲ, ಅನೇಕ ವಿಧವಾದಂಥ ಕಾರ್ಯಗಳನ್ನು ಅವರು ಕಷ್ಟ ಕಣ್ಣೀರಿನಲ್ಲಿ ಕಳೀತಾ ಇರುವಂಥ ಸಂಗತಿಗಳನ್ನು ನಾನು ನೋಡ್ತಾ ಇದ್ದೇನೆ. ಪ್ರೀತಿಯ ದೇವಚಂದ್ರ, ಯಾರನ್ನು ನೋಯಿಸಬೇಕೆಂಬುದಾಗಿ ನನ್ನ ತಾತ್ಪರ್ಯವಲ್ಲ. ಒಬ್ಬ ಮನುಷ್ಯನ ಜೀವಿತದಲ್ಲಿ ದಿನಕ್ಕೆ ಸ್ತೋತ್ರವಾಗಲಿ, ಕರ್ತನ ಸನ್ನಿಧಿ ಸೇವೆಗೋಸ್ಕರವಾಗಿ ಪಡುವಂಥ ಪ್ರಯಾಸಕ್ಕೆ ದೇವರು 100ರಷ್ಟು ಪ್ರತಿಫಲವನ್ನು ಕೊಡುತ್ತಾನೆ. 100ರಷ್ಟು ಪ್ರತಿಫಲವನ್ನು ಕೊಡುತ್ತಾನೆ. ದೇವರ ವಾಗ್ದಾನ ಇದೆಯಲ್ಲ, ನೀನು ಮಾಡಿದ ಸಹಾಯಕ್ಕೆ ದೇವರು ನಿನಗೆ ಉಪಕಾರ ಮಾಡಲಿ ಅಂತ. ಎಲ್ಲಿದೆಯಾ ಆ ವಚನ? ನೀನು ಮಾಡಿದ ಸಹಾಯಕ್ಕೆ ದೇವರು ನಿನಗೆ ಉಪಕಾರ ಮಾಡಲಿ ಎಂಬುದಾಗಿ ಹೇಳುವಂಥ ಆ ವಚನ ಬೈಬಲಲ್ಲಿ ಎಲ್ಲಿದೆ? ಹುಡುಕಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ದಿನಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರೀತಿಯುಳ್ಳ ದೇವಶಂಡ್ರೆ, ನಾನು ಯಾರನ್ನು ನೋಯಿಸ್ತಾ ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ಕೊನೇ ತನಕ ಕರೆದಿರುವೆ ನಿನ್ನ ಸೇವೆಗೆ, ನನ್ನ ನಡೆಸುವೆ ನನ್ನನ್ನು ಕೊನೆ ತನಕ, ರಕ್ಷಿಸಿರುವೆ ನನ್ನ ಮಗನಾಗಿ ದೇವಾ, ನಡೆಸುವೆ ನನ್ನನ್ನು ಕೊನೆ ತನಕ. ಈ ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಇವತ್ತೇ ಹಾಡ್ತಾ ಇದ್ದೇನೆ. ದಿನಕ್ಕೆ ಸ್ತೋತ್ರ. ಈ ಹಾಡು ಪರಿಪೂರ್ಣವಾಗಿ ಬರಲ್ಲ. ಕರ್ತನ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಚಂದ್ರ, ಸೇವೆ ಆಗಿರಬಹುದು, ಕರ್ತನ ಸಮ್ಮುಖದಲ್ಲಿ ನೀನು ಮಾಡುವಂಥ ಪ್ರಾರ್ಥನೆ, ಸಭೆಗಾಗಿ ನೀನು ಮಾಡಿದಂಥ ಪುಣ್ಯ ಕಾರ್ಯ, ಸೇವಕರಿಗಳಿಗಾಗಿ ಮಾಡಿದಂಥ ಸಹಾಯ, ಈ ಕೂಟಗಳಿಗೋಸ್ಕರವಾಗಿ ವೈಯಕ್ತಿಕವಾಗಿ ನೀನು ಪ್ರತಿ ಶುಕ್ರವಾರ ಮಂಗಳವಾರ ಕಳಿಸ್ತೀಯಲ್ಲ, ಈ ವೈಯಕ್ತಿಕವಾದ ಕಾಣಿಕೆ, ಈ ಕಾಣಿಕೆಗೆ ಬದಲಾಗಿ ಅದೇ ದಿನದಲ್ಲಿ ದೇವರು ನನಗೆ ರಿಟರ್ನನ್ನು ಕೊಡ್ತಾನೆ. ನನಗೆ ಆ ನಂಬಿಕೆ ಇದೆ. ಯಾಕಂದರೆ ನೀವು ಬಿತ್ತುವಂಥ ಪ್ರತಿಯೊಂದು ಕಾಣಿಕೆಗಳು ಸಹ ಈ ಹೆದರದಿರೋ ನನ್ನ ಮನವೇ ಸೇವೆಗಾಗಿಯೇ ನಾವು ಅದನ್ನು ಉಪಯೋಗ ಮಾಡ್ತಿದ್ದೇವೆ. ಅನೇಕರು ಸಾಕ್ಷಿಗಳನ್ನು ಹೇಳ್ತಾ ಇದ್ದಾರೆ. ನನ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಆಯಿತು, ನನ್ನ ಸಾಲ ತೀರಿ ಹೋಯಿತು, ನನಗೆ ದೇವರು ಆರೋಗ್ಯವನ್ನು ಕೊಟ್ಟನು ಎಂಬುದಾಗಿ. ನನ್ನನ್ನು ನಾನು ಈ ಸ್ಥಳದಲ್ಲಿ ಹೊಗಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಎಲ್ಲ ಹೊಗಳಿಕೆ ನನ್ನ ಕಲ್ವಾರಿ ನಾಯಕನಿಗೆ ಮಾತ್ರ. ಪ್ರಿಯ ಸೇವಕನೇ, ಆತ್ಮೀಯ ವಿಶ್ವಾಸಿಯೇ, ಒಂದು ವೇಳೆ ಕರ್ತನ ಸನ್ನಿಧಾನದಲ್ಲಿ ನೀನು ಪಟ್ಟಿರುವ ಪ್ರಯಾಸಕ್ಕೆ ಪ್ರತಿಫಲ ಸಿಗದೆ ಹೋಗಿರುವುದಾದರೆ ದೇವರ ಹತ್ರ ಒಂದು ಇದೆ, ಆತನೊಬ್ಬನೇ ನಿಜವಾದ ನ್ಯಾಯಾಧಿಪತಿ. ನನ್ನ ನ್ಯಾಯವು ದೇವರಲ್ಲಿದೆ ಅಂತ ಭಕ್ತನು ಹೇಳ್ತಿದ್ದಾನೆ ನೋಡ್ರಿ.
ಆತನ ಪ್ರಯಾಸಕ್ಕೆ ಲಾಭವನ್ನು ಮರೆಯದೇ ಕೊಡುತ್ತಾನೆ. ವಿಲಿಯಂ ಕೇರಿ ಎನ್ನುವಂಥ ಸೇವಕ ಭಾರತ ದೇಶದಲ್ಲಿ ಸೇವೆಗೆ ಬರ್ತಾರೆ ಮಿಷನರಿ ಆಗಿ. ಆ ವೇಳೆಯಲ್ಲಿ ಸತತ 7 ವರ್ಷಗಳ ಕಾಲ ಶುಭವಾರ್ತೆಯನ್ನು ಪ್ರಕಟಿಸ್ತಾ ಇರ್ತಾರೆ. ಆದರೆ ಒಂದು ಆತ್ಮಗಳು ಸಹ ರಕ್ಷಣೆ ಮಾರ್ಗದಲ್ಲಿ ಬರಲ್ಲ. ಒಂದು ಆತ್ಮಗಳು ಸಹ ರಕ್ಷಣೆಗೆ ಬರಲ್ಲ. ಆ ಸಂದರ್ಭದಲ್ಲಿ ತುಂಬ ಕುಗ್ಗಿ ಹೋಗಿ ಕರ್ತನ ಸನ್ನಿಧಾನದಲ್ಲಿ ಅವರು ಕೇಳ್ತಾರೆ, ಅಪ್ಪ ನಾನು ಹೇಗೆ ಈ ಜನರನ್ನ ದೇವರ ಕಡೆಗೆ ತಿರುಗಿಸಲಿ ಅಂತ. ಆಗಿನ ಕಾಲದಲ್ಲಿ ದೇವರ ವಾಕ್ಯ ಇಲ್ಲ, ಸತ್ಯವೇದ ಇಲ್ಲ, ಸುಪ್ರೀತ ಸಂದೇಶ ಇಲ್ಲ. ದೇವರಾತ್ಮನು ಅವರ ಒಟ್ಟಿಗೆ ಮಾತನಾಡುತ್ತಾನೆ, ನೀನು ಬೈಬಲನ್ನು ಭಾರತ ದೇಶದ ಭಾಷೆಗಳಲ್ಲಿ ತರ್ಜುಮೆ ಮಾಡು. ಆ ಭಾಷೆಗಳನ್ನು ನೀನು ಕಲಿದುಕೊಂಡು ಒಂದು ಪ್ರಿಂಟಿಂಗ್ ಮಿಷನನ್ನು ನೀನೇ ತಯಾರು ಮಾಡಿ ಈ ಇಂಡಿಯಾದಲ್ಲಿರುವಂಥ ಎಲ್ಲ ಭಾಷೆಯ ಜನರಿಗೆ ನೀನು ಆ ಬೈಬಲನ್ನು ಪ್ರಿಂಟ್ ಮಾಡಿ ಕೊಡಬೇಕೆಂಬುದಾಗಿ ದೇವರಾತ್ಮನು ಮಾತನಾಡುವಂಥ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಕೈನಲ್ಲಿ ಈ ಬೈಬಲ್ ಇದೆಯಲ್ಲ, ಈ ಬೈಬಲ್ ನಮ್ಮ ಕೈನಲ್ಲಿ ಬಂದಿದೆ ಅಂದರೆ ವಿಲಿಯಂ ಕೇರಿ ಮಾಡಿದಂಥ ಪುಣ್ಯ ಕಾರ್ಯ. ಮೊಟ್ಟ ಮೊದಲು ದೇವರು ಮಾಡಿದಂಥ ಆ ದೈವೋಕ್ತಿಗಳನ್ನು ಭಾರತ ದೇಶದ ಜನರಿಗೆ ಮುಟ್ಟುವ ಹಾಗೆ ಮಾಡಿದಂಥ ಪುಣ್ಯಾತ್ಮ ವಿಲಿಯಂ ಕೇರಿ. ಸರಿಸುಮಾರು 44 ಭಾಷೆಗಳಲ್ಲಿ ಈ ಸತ್ಯವೇದವನ್ನು ಮುದ್ರಿಸಿ ದೇನಾಕೆ ಸ್ತೋತ್ರವಾಗಲಿ. ಇಂಡಿಯಾ ದೇಶದಲ್ಲಿ ಇವತ್ತು ನಾವು ಗಮನಿಸುವಂಥ ಸಂದರ್ಭದಲ್ಲಿ 140 ಕೋಟಿ ಜನರಿರುವುದಾದರೆ 100 ಕೋಟಿಗಿಂತಲೂ ಹೆಚ್ಚಾದ ಜನರ ಕೈನಲ್ಲಿ ಅಥವಾ ವೈಯಕ್ತಿಕವಾಗಿ ಬೈಬಲ್ ವಿಷಯದಲ್ಲಿ 100 ಕೋಟಿಗಿಂತಲೂ ಹೆಚ್ಚು ಜನರಿಗೆ ಇವತ್ತು ಗೊತ್ತಿದೆ. ವಿಶ್ವದಾದ್ಯಂತ ವಿಲಿಯಂ ಕೇರಿ ಮಾಡಿದಂಥ ಆ ಪುಣ್ಯಕಾರ್ಯದ ನಿಮಿತ್ತವಾಗಿ 1,000 ಕೋಟಿ ಜನರು, 100 ಕೋಟಿ ಜನರು ಇವತ್ತು ದೇವರ ಶುಭವಾರ್ತೆಯನ್ನು ಕೇಳ್ತಾ ಇದ್ದಾರೆ, ದೇವರ ರಕ್ಷಣೆ ಮಾರ್ಗದಲ್ಲಿ ನಡೀತಾ ಇದ್ದಾರೆ. 7 ವರ್ಷಗಳ ಕಾಲ ಒಂದು ಆತ್ಮವೂ ಸದಾ ರಕ್ಷಣೆ ಮಾರ್ಗದಲ್ಲಿ ನಡೆಯದ ಹಾಗೆ ಇಕ್ಕಟ್ಟಿನ ಪ್ರಯಾಸವನ್ನು ಪಟ್ಟಂಥ ವಿಲಿಯಂ ಕೇರಿಯವರು ಇವತ್ತು ಭಾರತ ದೇಶ ಮೊದಲುಗೊಂಡು ವಿಶ್ವದಾದ್ಯಂತ ಇರುವಂಥ ಅನೇಕ ರಾಷ್ಟ್ರಗಳಲ್ಲಿ ಈ ಬೈಬಲನ್ನು ಧ್ಯಾನ ಮಾಡ್ತಾ ಇದ್ದಾರಲ್ಲ. ನೀವು ನಡೆಸ್ರಿ, ಒಂದು ಆತ್ಮನೂ ರಕ್ಷಣೆಗೆ ತರದಿರುವಂಥ ಆ ವ್ಯಕ್ತಿ ಈ ಬೈಬಲ್ ಮೂಲಕವಾಗಿ ಎಷ್ಟು ಕೋಟಿ ಜನರಿಗೆ ಶುಭವಾರ್ತೆ ರೀಚ್ ಆಗಿದೆ, ಎಷ್ಟು ಆತ್ಮಗಳು ರಕ್ಷಣೆಗೆ ಬಂದುವು ಎಂಬುದಾಗಿ. ಖಂಡಿತವಾಗಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ಪಡುವಂಥ ಯಾವ ಪ್ರಯಾಸವೂ ಸದಾ ವ್ಯರ್ಥವಾಗುವುದಿಲ್ಲ. ಅದಕ್ಕೆ ದೇವರು ಪ್ರತಿಫಲವನ್ನು ಕೊಡ್ತಾನೆ. ಇವತ್ತು ಈ ಶಬ್ದವನ್ನು ಪರಲೋಕದಲ್ಲಿ ಕೂತು ಪರದೈಸಿನಲ್ಲಿ ಕೂತ್ಕೊಂಡು ವಿಲಿಯಂ ಕೇರಿ ಕೇಳ್ತಾ ಇರಬಹುದು, ಅಬ್ಬಬ್ಬ, ನಾನು ಮಾಡಿದಂಥ, ನನ್ನ ಮೂಲಕವಾಗಿ ದೇವರು ಮಾಡಿದಂಥ ಈ ಒಳ್ಳೆಯ ಕಾರ್ಯದ ಮೂಲಕವಾಗಿ ಇಂಡಿಯಾ ದೇಶದಲ್ಲಿ ಎಷ್ಟು ಚಂದ ಶುಭವಾರ್ತೆ ನಡೀತಾ ಇದೆ, ಎಷ್ಟು ಜನರಿಗೆ ದೇವರ ವಾಕ್ಯ ಸಾರಲ್ಪಡ್ತಾ ಇದೆ ಎಂಬುದಾಗಿ. ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪಡುವ ಪ್ರಯಾಸಕ್ಕೆ ದೇವರು ಎಂದೂ ಸದಾ ಆತನು ನಮಗೆ ಮೋಸ ಮಾಡಲ್ಲ. ಯಾಕೆಂದರೆ ಆತನು ನೀತಿಯ ನ್ಯಾಯಾಧಿಪತಿ ಆಗಿದ್ದಾನೆ. ಬೈಬಲಲ್ಲಿ ಒಂದು ಘಟನೆಯನ್ನು ಹೇಳಿ ಆ ಚರಿತ್ರೆಯನ್ನು ನಿಮ್ಮ ಕಣ್ಣೆದುರಿನಲ್ಲಿ ತಂದು ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಕರ್ತನ ಸನ್ನಿಧಾನದಲ್ಲಿ ಎಸ್ತರ್ ಪುಸ್ತಕ 3ನೇ ಅಧ್ಯಾಯದ 1ನೇ ವಚನ ಓದಿಕೊಳ್ಳೋಣ. ನಿಮ್ಮ ಹತ್ರ ಬೈಬಲ್ ಇರುವುದಾದರೆ ಎಸ್ತರ್ 3ನೇ ಅಧ್ಯಾಯದ 1ನೇ ವಚನ. ಯಾವುದಾದ ನಂತರ? ಇದಾದ ನಂತರ ಅಂತ ಬರೆಯಲ್ಪಟ್ಟಿದೆ ಅಲ್ವಾ? ಇದಾದ ನಂತರ ಅಂದರೆ ಏನೋ ಒಂದು ನಡೆದಿದೆ, ಯಾವುದೋ ಒಂದು ಕಾರಣ, ಯಾವುದೋ ಒಂದು ಅದ್ಭುತವಾದಂಥ ಸಂಗತಿಗಳು ನಡೆದಿದೆ. ಇದಾದ ನಂತರ ಅಶ್ವಾರೋಷನು ಆಗಾಗನ ವಂಶದವನು ಹಮ್ಮೆದಾತನ ಮಗನು ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡೋಲಗದ ಎಲ್ಲ ಸರದಾರರಲ್ಲಿ, ತನ್ನ ಒಡ್ಡೋಲಗ ಅಂದರೆ ಸಿಂಹಾಸನದ ಸರ್ದಾರರಲ್ಲಿ ಅವನಿಗೆ ಪ್ರಥಮಾಸನವನ್ನು, ನೋಡ್ರಿ, ಎತ್ತರವಾದ ಸ್ಥಾನವನ್ನು, ಪ್ರಥಮ ಆಸನವನ್ನು, ರಾಜನ
ಪಕ್ಕದಲ್ಲೇ ಕೂತ್ಕೊಳ್ಳುವಂಥ ಆಸನವನ್ನು ಅನುಗ್ರಹಿಸಿದನು. ಅನುಗ್ರಹಿಸಿದನು. ದಿನಕ್ಕೆ ಸ್ತೋತ್ರವಾಗಲಿ. ಹಾಮಾನನಿಗೆ ರಾಜನ ಸಿಂಹಾಸನದ ಒಡ್ಡೋಲಗದ ಪಕ್ಕದಲ್ಲಿಯೇ ಆತನಿಗೆ ಒಂದು ಉನ್ನತವಾದಂಥ ಒಡ್ಡೋಲಗವನ್ನು, ಸಿಂಹಾಸನವನ್ನು ಅನುಗ್ರಹಿಸ್ತಾನೆ. ಆ ದೇಶದ ಪ್ರಧಾನಮಂತ್ರಿಯನ್ನಾಗಿ ಹಾಮಾನನ್ನು ಅಲ್ಲಿ ಮಾಡುತ್ತಾನೆ. ಮೊದಲೇ ನಾವು ಓದಿದ್ದೀವಲ್ಲ, ಇದಾದ ನಂತರ ಅಂತ ಏನೋ ಒಂದು ಆಗಿದೆ. ಅದೇನಂತ ಹೇಳಿ 2ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. 2ನೇ ಅಧ್ಯಾಯದ ಕೊನೆಯ ವಚನ. ಈ ವಿಷಯವು ವಿಚಾರಣೆಗೆ ಬಂದಾಗ ಅದು ನಿಜವೆಂದು ಸ್ಥಾಪನೆಯಾದದರಿಂದ ಆ ಇಬ್ಬರನ್ನು ಗಲ್ಲಿಗೆ ಹಾಕಿದರು. ಆ ಸಂಗತಿಯು ರಾಜನ ದಿನಾಚರ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿತು. ಏನು ಆ ಸಂಗತಿ? ನನ್ನನ್ನು ಗಮನಿಸಿ. ಇಲ್ಲಿ ಮೊರ್ದೆಕಾಯಿ ಕಾವಲುಕಾರನಾಗಿ ಆ ಶೂಷನ್ ಕೋಟೆಯನ್ನು ಕಾಯುತ್ತಿರುವಂಥ ವೇಳೆಯಲ್ಲಿ ರಾಜನ ಸೇವಕರಲ್ಲಿ, ಸೈನಿಕರಲ್ಲಿ ಇಬ್ಬರು ನಪುಂಸಕರು, ಬಲಿಷ್ಠವಾದಂಥ ಸೈನಿಕರು ಇಬ್ಬರು ಮಾತನಾಡುತ್ತಿರುವಂಥ ಒಂದು ಸಂಗತಿಯನ್ನು ಮೊರ್ದೆಕೈ ಕೇಳ್ತಾನೆ. ಏನು ಆ ಸಂಗತಿ ಏನೆಂದರೆ, ಅಶ್ವಾರೋಷ್ ರಾಜನನ್ನು ಏನಾದರೂ ಮಾಡಿ ಇವತ್ತು ಮುಗಿಸಿಬಿಡಬೇಕು, ಅವನನ್ನು ಸಾಯಿಸಿಬಿಡಬೇಕು, ಇವತ್ತೆಲ್ಲ ನಾಳೆ ಅವನನ್ನು ಮರ್ಡರ್ ಮಾಡಬೇಕು ಎಂಬುದಾಗಿ ಹೇಳಿ ಇವರಿಬ್ಬರು ಮಾತನಾಡುತ್ತಿರುವಂಥ ಸಂಗತಿಯನ್ನು ಅಲ್ಲಿ ಕಾವಲುಗಾರನಾಗಿರುವಂಥ ಮೊರ್ದೆಕೈ ಕೇಳ್ತಾನೆ. ಕೇಳಿದ ತಕ್ಷಣವೇ ರಾಜನಿಗೆ ಎಸ್ತೇರಳ ಮೂಲಕವಾಗಿ, ಎಸ್ತೇರಳು ಹಾಮಾನನ ಮೂಲಕವಾಗಿ ಆ ಅಶ್ವಾರೋಷ್ ರಾಜನಿಗೆ ಸಂದೇಶ ಹೋಗುತ್ತದೆ. ಅವತ್ತು ಈ ಮೊರ್ದೆಕಾಯಿ ಹೇಳಿದಂಥ ಸಂಗತಿ ರಾಜನ ದಿನಚರಿಯ ಪುಸ್ತಕದಲ್ಲಿ ರೆಕಾರ್ಡ್ ಆಗಿರ್ತದೆ. ಆಕ್ಚುಲಿ ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ರಾಜನಿಗೆ ಇಂಥ ಒಂದು ಆಘಾತ ಇದೆ, ಆತನಿಗೆ ಮರ್ಡರ್ ಮಾಡುವಂಥ ಒಂದು ಕ್ರಿಯೆ, ಪ್ಲಾನ್ ನಡೀತಾ ಇದೆ ಅಂತ ಹೇಳಿದವನು ಮೊರ್ದೆಕೈ. ಆದರೆ ಇಲ್ಲಿ ನೋಡಿ, ಸನ್ಮಾನ ಯಾರಿಗೆ ನಡೀತಾ ಇದೆ? ಯಾರಿಗೆ ಸಿಂಹಾಸನ ಸಿಗ್ತಾ ಇದೆ? ಕೇಳ್ಕೊಂಡು ಹೋಗಿ ಆತನಿಗೆ ಹೇಳಿದಂಥ ವ್ಯಕ್ತಿಗೆ ಸನ್ಮಾನ ಸಿಗ್ತಾ ಇದೆ. ಆ್ಯಕ್ಚುಲಿ ಯಾರಿಗೆ ಆ ಸಿಂಹಾಸನ ಸಿಗಬೇಕಾಗಿತ್ತು? ಮೊರ್ದೆಕಾಯಿಗೆ ಸಿಗಬೇಕಾಗಿತ್ತು. ಇಲ್ಲಿ ನಾವು ನೋಡುವಾಗ ಹಾಮಾನನಿಗೆ ಸಿಗ್ತಾ ಇದೆ. ಪ್ರೀತಿಯುಳ್ಳ ದೇವಚಂದ್ರೇ, ಹಾಗಂತ ಹೇಳಿ ಮೊರ್ದೆಕಾಯಿ ಒಟ್ಟಿನಲ್ಲಿ ಆತನು ಹೊಟ್ಟೆ ಕಿಚ್ಚು ಪಡಲಿಲ್ಲ, ಅಥವಾ ಈ ಸ್ಥಾನ ನನಗೆ ಸಿಗಬೇಕಾಗಿತ್ತು ಎಂಬುದಾಗಿ ಆಸೆನೂ ಪಡಲಿಲ್ಲ. ಆತನು ಒಳ್ಳೆ ಕಾರ್ಯವನ್ನು ಮಾಡಿದನು. ಆ ಕಾರ್ಯದಲ್ಲಿ ಅವನಿಗೆ ನ್ಯಾಯ ದೊರಕಬೇಕಾಗಿತ್ತು, ಆದರೆ ನ್ಯಾಯ ದೊರಕಲಿಲ್ಲ. ಯೆಶಾಯ ಪ್ರವಾದನೆಗಳ 49ನೇ ಅಧ್ಯಾಯದ 4ನೇ ವಚನದ ಕೊನೆ 2 ಸಾಲಿನ ಮೇಲೆ ಆತನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ನನ್ನ ನ್ಯಾಯವು ದೇವರಲ್ಲಿದೆ ಅಂತ. ದೇವರ ಮಗುವೆ, ಒಂದು ವೇಳೆ ಆ ನ್ಯಾಯಯುತವಾದಂಥ ಕಾರ್ಯವನ್ನು ಮಾಡಬೇಕಾಗಿರುವಂಥ ರಾಜ ಮರೆತು ಹೋಗಿರ್ಬೋದು, ಆದರೆ ಮೊರ್ದೆಕೈ ಆರಾಧಿಸುವಂಥ ಆ ರಾಜಾದಿರಾಜನಾಗಿರುವಂಥ ಆ ದೇವನು ಮರೆತು ಹೋಗಲಿಲ್ಲ. ಇವತ್ತು ನಿನ್ನ ಬದುಕಿನಲ್ಲಿ ವೈಯಕ್ತಿಕವಾಗಿ ಅನೇಕ ಸೇವಾ ಕಾರ್ಯಗಳಲ್ಲಿ, ಅನೇಕರ ಕಣ್ಣೀರು ಒರೆಸುವುದರಲ್ಲಿ, ಅನೇಕರಿಗೆ ಸಹಾಯ ಮಾಡುವುದರಲ್ಲಿ, ಅನೇಕರಿಗೆ ಪ್ರೋತ್ಸಾಹಿಸುವುದರಲ್ಲಿ, ಅನೇಕರಿಗೆ ಬೇಕಾದಂಥ ಸಹಾಯ ಹಸ್ತವನ್ನು ಚಾಚುವುದರಲ್ಲಿ ಒಂದು ವೇಳೆ ನೀನು ಎಲ್ಲರಿಗಿಂತ ಯಥಾರ್ಥತೆಯಿಂದ ಮುಂದುವರಿದು ತನ್ನ ಕಾರ್ಯವನ್ನು ನೀನು ನಡೆಸಿರ್ಬೋದು, ನಿನ್ನ ಕಾರ್ಯವನ್ನು ನೀನು ಮಾಡಿರ್ಬೋದು. ದೇವರ ಮಗುವೆ, ಅವ್ರು ಮಾಡಿಸ್ಕೊಂಡಿರುವಂಥ ವ್ಯಕ್ತಿಗಳು, ಹೆಲ್ತ್ ತೆಗೆದುಕೊಂಡಿರುವಂಥ ವ್ಯಕ್ತಿಗಳು ಒಂದು ವೇಳೆ ಮರ್ತಿರ್ಬೋದು, ಆದರೆ ನೀನು ಆರಾಧಿಸುವಂಥ ದೇವರು ಮಾತ್ರ ನಿನ್ನನ್ನು ಎಂದೂ ಮರೆಯೋದಿಲ್ಲ. ದಿನಕ್ಕೆ ಸ್ತೋತ್ರವಾಗಲಿ. ಸಮಯ ಕಳೆದು ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು ದಿನ ಬಂತು. ಒಂದು ದಿನ ಅಶ್ವಾರೋಷ್ ರಾಜನಿಗೆ ದಿನಚರಿ ಪುಸ್ತಕವನ್ನು ತೆಗೆದು ಓದುವಂಥ ಆ ದಿನಮಾನಗಳಲ್ಲಿ
ಮೊರ್ದೆಕಾಯಿ ಮಾಡಿದಂಥ ಉಪಕಾರ ರಾಜನಿಗೆ ಅರ್ಥವಾದಾಗ ಆ ದಿನಚರಿಯನ್ನು ಓದುವಂಥ ವ್ಯಕ್ತಿಗೆ ಕೇಳ್ತಾನೆ, ನಾವೇನಾದರೂ ಮೊರ್ದೆಕಾಯಿಗೆ ಹೆಲ್ಪ್ ಮಾಡಿದ್ವಾ? ಇಲ್ಲ ಅಂತ. ದೆನಾಕೆ ಸ್ತೋತ್ರವಾಗಲಿ. ಆ ಹಾಮಾನನನ್ನು ಸಿಂಹಾಸನದಿಂದ ದೂರ ತಳ್ಳಿ ಅವನು ಮಾಡಿದಂಥ ಕುಯುಕ್ತಿಗೆ ನಿಮಿತ್ತವಾಗಿ ಅವನೇ ಸ್ವತಃ ನೇಣಿಗೆ ಕಂಬಕ್ಕೆ ಏರಿಸಲ್ಪಟ್ಟು ವಾಚ್ಮ್ಯಾನ್ ಆಗಿದ್ದಂಥ, ಸಹಾಯ ಮಾಡಿದಂಥ, ಒಳ್ಳೆ ಮನಸ್ಸಿನಿಂದ ಯೋಚನೆ ಮಾಡಿ ರಾಜನಿಗೆ ಉಪಕಾರ ಮಾಡಿದಂಥ ಆ ರಾಜನು ಮರೆತು ಹೋದನು. ಆದರೆ ದೇವರು ಮರೆಯಲಿಲ್ಲ. ಆ ದಿನಕ್ಕೆ ಸರಿಯಾಗಿ ದೇವರು ಆ ರಾಜನಿಗೆ ಜ್ಞಾಪಕ ತರುವ ಹಾಗೆ ಮಾಡಿ ಆ ಒಡ್ಡೋಲಗವನ್ನು, ಆ ಹಾಮಾನನ್ನು ಕೂತ್ಕೊಳ್ತಾ ಇದ್ದಂಥ ಪ್ರಧಾನಮಂತ್ರಿ ಪಟ್ಟವನ್ನು ಮೊರ್ದೆಕಾಯಿಗೆ ಕೊಟ್ಟನಲ್ವಾ? ಕೊಟ್ಟನಾ ಇಲ್ವಾ? ಆತನು ಅನುಭವಿಸಿದನು, ಅದನ್ನು ಕೊಟ್ಟನು. ಇದರಿಂದ ನಾವು ಕಲಿಬೇಕಾದಂಥ ಪಾಠ, ನಿನ್ನ ಕಣ್ಣೀರು, ನೀನು ಪಡುವಂಥ ಪ್ರಯಾಸ ವ್ಯರ್ಥವೇ ಆಗೋದಿಲ್ಲ ಮಿತ್ರನೇ, ವ್ಯರ್ಥವೇ ಆಗೋದಿಲ್ಲ ಸ್ನೇಹಿತನೇ. ತಡ ಆದರೂ ತಾಮಸವಾಗೋದಿಲ್ಲ, ಲೇಟ್ ಆದರೂ ಲೇಟೆಸ್ಟ್ ಆಗಿ ದೇವರು ನಿನ್ನನ್ನು ಬಲಪಡಿಸುತ್ತಾನೆ. ಕರ್ತನ ಸನ್ನಿಧಾನದಲ್ಲಿ ದೇವರ ಸೇವೆ ಮಾಡುತ್ತಿರುವಂಥ ಸೇವಕನೇ, ಅಯ್ಯೋ ಇಷ್ಟು ಪ್ರಯಾಸ ಪಡುತ್ತೇನೆ, ಇಷ್ಟು ಕಣ್ಣೀರಿಟ್ಟು ಬೇಡುತ್ತೇನೆ, ಒಂದು ಆತ್ಮಗಳನ್ನು ಸಹ ಗೆಲ್ಲಲಿಕ್ಕೆ ಆಗಲಿಲ್ಲವಲ್ಲ ಎಂಬುದಾಗಿ ಪ್ರಯಾಸ ಪಡ್ತಾ ಇದೆಯಾ? ಖಂಡಿತವಾಗಿಯೂ ನಿನ್ನ ದೇವರು ನ್ಯಾಯಾಧಿಪತಿ. ನಿನ್ನ ಜೀವಿತದಲ್ಲಿ ಒಂದು ಸಾರಿ ಆತನು ಬಾಗಿಲನ್ನು ತೆರೆದರೆ ನೀನು ಅಂದ್ಕೊಂಡಿರ್ಬೋದು ಕೋಟಿಗಟ್ಟಲೆ ಆಸ್ತಿ ಇದೆ, ಕೋಟಿಗಟ್ಟಲೆ ಇವತ್ತು ಜಮೀನು ರೇಟ್ ಇದೆ, ಹೇಗೆ ನಾನು ಆಲಯವನ್ನು ಕಟ್ಟಲಿ? ಇಡೀ ವಿಶ್ವದ ಐಶ್ವರ್ಯವಂತನೇ ಆತನು ಒಂದು ಸಾರಿ ಓಪನ್ ಮಾಡಿದರೆ ಡೋರನ್ನು ಯಾರು ಮುಚ್ಚಕ್ಕಾಗಲ್ಲ. ಅದನ್ನು ಒಂದು ಸಾರಿ ಮುಚ್ಚಿದ್ರೆ ಯಾರು ತೆಗೆಯೋಕ್ಕಾಗಲ್ಲ. ಆದರೆ ನಿನ್ನ ನಂಬಿಕೆ, ನಿನ್ನ ಮಾಡುವಂಥ ಪ್ರಯಾಸದ ಮೇಲೆ ಭರವಸೆ ಇಡದೆ ನಿನ್ನ ದೇವರ ಮೇಲೆ ಭರವಸೆ ಇಟ್ಟು, ನನ್ನ ನ್ಯಾಯ ದೇವರಲ್ಲಿ ಇದೆ, ಆತನೇ ನನಗೆ ಲಾಭವನ್ನು ತಂದು ಕೊಡ್ತಾನೆ ಎಂಬುದಾಗಿ ನೀನು ನಂಬಿಕೆ ಇಡುವುದಾದರೆ ನಿನ್ನ ಸೇವೆಯಲ್ಲಿ ಅದ್ಭುತಗಳನ್ನು ಕಾಣುತ್ತಿ. ಒಂದು ವೇಳೆ ನಿನ್ನ ಕುಟುಂಬದಲ್ಲಿ, ನಿನ್ನ ಬಿಸ್ನೆಸ್ನಲ್ಲಿ, ವೈಯಕ್ತಿಕವಾಗಿ ನಿನ್ನ ಸೇವಾ ಪ್ರಾಂತ್ಯದಲ್ಲಿ ನೀನು ದೇವರ ಸನ್ನಿಧಿಗೆ ಮಾಡಿದಂಥ ಸೇವೆ ವಿಷಯದಲ್ಲಿ, ನೀನು ಕೊಟ್ಟಂಥ ಕಾಣಿಕೆ ವಿಷಯದಲ್ಲಿ ಕುಗ್ಗಿ ಹೋಗಬೇಡ, ನಿರಾಸೆ ಹೋಗಬೇಡ. ಯಾರಿಗೋ ನಾನು ಉದ್ಧಾರ ಮಾಡ್ತಿದ್ದೇನೆ ಎಂಬುದಾಗಿ ಹೇಳೋದಕ್ಕೆ ಹೋಗಬೇಡ. ಯಾವ ಸೇವಕರುಗಳು ಸದಾ ಸೇವಕರು ವಿಶ್ವಾಸಿಗಳು ಕೊಡುವಂಥ ಹಣದಿಂದ ಅವರು ಜೀವನ ಮಾಡ್ತಾ ಇದ್ದಾರಂದರೆ ಅವನು ಏನೋ ಹೊಟ್ಟೆಪಾಡಿಗೋಸ್ಕರವಾಗಿ ಬಂದಂಥ ಸೇವಕ ಅಂತ ನಾನು ನಂಬುತ್ತೇನೆ. ಹಾಗಂತ ಹೇಳಿ ಕೊಡೋದು ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ. ಕರ್ತನ ಸನ್ನಿಧಾನದಲ್ಲಿ ದೇವರು ಸೇವೆಗೆ ಕರೆದಿರುವುದಾದರೆ ಕರ್ತನ ಸನ್ನಿಧಾನದಲ್ಲಿ ಪರಲೋಕದ ಬಾಗಿಲನ್ನೇ ಆತನ ತೆರೀತಾನೆ. ಸೇವಕರ ವಿಷಯದಲ್ಲಿ ದೇವರು ಕೊಟ್ಟಿರುವಂಥ ವಾಗ್ದಾನ ಏನು ಗೊತ್ತಾ? ಲೇವಿಯರಿಗೆ ಅಂದರೆ ಯಾಜಕರಿಗೆ ಯಾವ ವಿಧವಾದಂಥ ಪಾಲು ಸದಾ ನಾನು ಕೊಡೋದಿಲ್ಲ, ನಾನೇ ಅವರಿಗೆ ಆಸ್ತಿಯಾಗಿರುತ್ತೇನೆ ಎಂಬುದಾಗಿ. ಯೇಸುವಿನ ನಾಮದಲ್ಲಿ ನಿನ್ನ ಸೇವಾ ಜೀವಿತದಲ್ಲಿ ಒಂದು ವೇಳೆ ಕಣ್ಣೀರು ಪ್ರಯಾಸ ಪಡುತ್ತಿರೋದಾದರೆ ಇನ್ನೂ ಹೆಚ್ಚು ಮಾಡೋದನ್ನು. ಒಂದು ವೇಳೆ ನೀನು ಸೇವಾ ಕಾರ್ಯಗಳಲ್ಲಿ ನೀನು ಸಪೋರ್ಟ್ ಆಗಿ ದೇವರ ಸೇವಕರ ಜೊತೆಲಿದ್ದೀನಿ, ಇನ್ನು ಹೆಚ್ಚು ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ. ವೈಯಕ್ತಿಕವಾಗಿ ನೀನು ಏನೇ ಒಂದು ಒಳ್ಳೆಯ ದಾನ ಧರ್ಮ ಪುಣ್ಯ ಕ್ರಿಯೆಗಳನ್ನು ಮಾಡುತ್ತಿರುವುದಾದರೆ ಅದನ್ನು ಇನ್ನೂ ಹೆಚ್ಚಿಸು. ಒಂದಕ್ಕೂ ಸದಾ ಕೊರತೆ ಇಲ್ಲದ ಹಾಗೆ ನಿನ್ನ ದೇವರು ನಿನ್ನ ಪ್ರಯಾಸಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಉನ್ನತನು ಮಹೋನ್ನತನು ಮೃತ್ಯುಂಜಯನು ಅತಿಶಯನು ಸುಜ್ಞಾನ ಶ್ರೇಷ್ಠನಾಗಿರುವಂಥ ಯೆಹೋವ ದೇವರೇ, ನಜರೇತಿನ ಯೇಸುವಿನ ನಾಮದಲ್ಲಿ ಅಪ್ಪ, ಇವತ್ತು ಎಷ್ಟೋ ಜನ ನನ್ನ ಬದುಕಿನಲ್ಲಿ ಯಾವುದೂ ಶುಭಗಳು ಕಾಣುತ್ತಾ ಇಲ್ಲ, ಅದ್ಭುತಗಳು ನಡೀತಾ ಇಲ್ಲ. ಎಷ್ಟೋ ವಿಧದಲ್ಲಿ ನಾನು ಒಳ್ಳೆಯದನ್ನೇ ಮಾಡುತ್ತೇನೆ, ಅನೇಕರಿಗೆ ಸಹಾಯ ಮಾಡುತ್ತೇನೆ, ಅನೇಕರಿಗೆ ನಾನು ಹೆಲ್ಪ್ ಮಾಡುತ್ತೇನೆ, ಅನೇಕರ ಜೀವಿತದಲ್ಲಿ ಅವರ ಕೊರತೆಗಳಿಗೆ ನಾನು ಸ್ಪಂದಿಸುತ್ತೇನೆ. ಆದರೆ ನನ್ನ ಬದುಕಿನಲ್ಲಿ ಕಷ್ಟ, ನನಗೆ ಸಾಲ, ನನಗೆ ಅನೇಕ ವಿಧವಾದಂಥ ತಡೆಗಳೆಂಬುದಾಗಿ ಕೊರಗಿ ಕಣ್ಣೀರಿನಿಂದ ಇರುವಂಥ ಈ ದೈವ ಮಕ್ಕಳಿಗೆ ಕರ್ತನೆ ಸ್ವಾಮಿ, ಯೆಶಾಯ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯದ 4ನೇ ವಚನದ ವಾಗ್ದಾನದ ಅನುಸಾರವಾಗಿ ಒಬ್ಬೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವಾದ ಮಾಡಪ್ಪ. ಇವರ ನ್ಯಾಯ ನಿನ್ನ ಕೈನಲ್ಲಿದೆ, ಇವರ ಪ್ರಯಾಸವನ್ನು ನೀನು ನೋಡಿದೆ, ಇವರು ಪಡುವಂಥ ಕರ್ತನ ಎಲ್ಲ ಹೋರಾಟಗಳು ನಿನ್ನ ಕಣ್ಣೆದರಲ್ಲಿದೆ. ಮರೆಯುವುದಕ್ಕೆ ನಿನ್ನ ನ್ಯಾಯಗಾರನಲ್ಲ ದೇವಾ. ಯೇಸುವಿನ ನಾಮದಲ್ಲಿ ನೀನು ಪ್ರತಿಯೊಂದಕ್ಕೂ ಲಾಭವನ್ನು ಕೊಡುವ ಕರ್ತನಾಗಿದ್ದಿ. ನಿನ್ನ ಉನ್ನತವಾದಂಥ ಕರ್ತನೆ ಸನ್ನಿಧಾನದಲ್ಲಿ
ದೈವ ಮಕ್ಕಳನ್ನು ಸಮರ್ಪಣೆ ಮಾಡುತ್ತೇನೆ. ಇವತ್ತಿನಿಂದ ಒಂದು ದೊಡ್ಡ ಸಮಾಧಾನ ಬಿಡುಗಡೆ ಇವ್ರ ಜೊತೆಯಲ್ಲಿ ಉಂಟಾಗಲಿ. ಪ್ರತ್ಯೇಕವಾಗಿ ನಿನ್ನ ಸನ್ನಿಧಿ ಸೇವೆಗಾಗಿ ಕಾಣಿಕೆಯನ್ನು ಕಳಿಸಿದಂಥ ದೇವರೇ, ಕರ್ತನೆ ಸಹೋದರ ಗಿರೀಶ್ ಬ್ರದರ್ ಧಾರವಾಡ, ವೆಂಕಟೇಶ್ ಹೊಸಕೋಟೆ, ಸೋಲ್ಕುಂಟೆ, ಕುಮಾರ್, ಸೌಭಾಗ್ಯ, ಆರ್ ಭಾಗ್ಯಮ್ಮ, ಪ್ರತ್ಯೇಕವಾಗಿ ಸೌಭಾಗ್ಯ, ವಾಸು, ದೇವ ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಸ್ವಾಮಿ ಈ ಎಲ್ಲ ಮಕ್ಕಳನ್ನು, ಮುತ್ತುಮಣಿಯನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಈ ಕುಟುಂಬಗಳನ್ನು ಆಶೀರ್ವಾದ ಮಾಡಪ್ಪ. ಪರಲೋಕದ ದ್ವಾರಗಳನ್ನು ಇವರಿಗಾಗಿ ತೆರೆದು ದೇವರೇ ಕರ್ತನೆ ಸ್ಥಳ ಹಿಡಿಯಲಾದ ಸುವರಗಳನ್ನು ಈ ಮಕ್ಕಳಿಗಾಗಿ ನೀನು ಅನುಗ್ರಹಿಸಿ ಬಲಪಡಿಸಿ ನಡೆಸು. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸದಾ ನೀನು ಆಶೀರ್ವಾದ ಮಾಡು, ಯೇಸು ಕ್ರಿಸ್ತನ ನಾಮದಲ್ಲಿ. ಆತ್ಮೀಯ ದೇವಚಂದ್ರೇ, ಈ ಭಾನುವಾರ ಬೆಂಗಳೂರು ಪಟ್ಟಣದಲ್ಲಿ ಮತ್ತು ತುಮಕೂರು ಪಟ್ಟಣದಲ್ಲಿ ನಡೆಯುವಂಥ ಆರಾಧನೆಗಳಿಗಾಗಿ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಭಾನುವಾರ ಕರ್ತನ ಭೋಜನ ಇರುವಂಥದ್ದಾಗಿದೆ. ಈ ಕೂಟದಲ್ಲಿ ಭಾಗವಹಿಸಿರಿ. ಬೆಂಗಳೂರು ಪಟ್ಟಣದಲ್ಲಿ ನೀವು ಇರುವುದಾದರೆ ನಮ್ಮ ವಿಳಾಸ ಜಿಪ್ಸಿ ಟ್ರೈನಿಂಗ್ ಸೆಂಟರ್, ಜಯಂತಿ ಸರ್ಕಲ್, ಹೊರಮಾವು, ಬಾಣಸವಾಡಿ ಸಿಗ್ನಲ್ ಹತ್ತಿರ, KR ಪುರಂ, ಬಾಬುಸಾಪಾಳ್ಯ, ಕಲ್ಕೆರೆ, ರಾಮಮೂರ್ತಿ ನಗರ, ನಾರಾಯಣಪುರ, ಮಾದೇವಪುರ, ಪ್ರತ್ಯೇಕವಾಗಿ ಹೆಬ್ಬಾಳ್, ಬಾಣಸವಾಡಿ, ಇಲ್ಲಿರುವಂಥ ದೇವ ಮಕ್ಕಳು ಖಂಡಿತವಾಗಿ ಬಂದು ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.